ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ಆಯುರ್ವೇದ ಓರಿಯೆಂಟೇಷನ್ ಪ್ರೋಗ್ರಾಮ್ ಇವತ್ತಿನ ಈ ಸಮಾರಂಭದ ಮುಖ್ಯ ಅತಿಥಿಗಳು ನಮ್ಮ ಜಿಲ್ಲೆಯ ಹೆಸರಾಂತ ಪೊಲೀಸ್ ಅಧಿಕಾರಿ ಸುಧೀರ್ ಕುಮಾರ್ ಅವರೇ, ನಮ್ಮ ಒಡೆಯರ್ರವರೇ, ಇಫ್ತಿಕಾರ್ ಮತ್ತು ನನ್ನ ಪುತ್ರ ಪ್ರಿನ್ಸಿಪಾಲ್ ಡಾಕ್ಟರ್ ಇಸ್ಮಾಯಿಲ್, ವೇದಿಕೆಯ ಮುಂಭಾಗದಲ್ಲಿರುವ ಪ್ರಭು, ಡಾಕ್ಟರ್ ಪ್ರಭು ಸರ್, ನಮ್ಮ ಮೆಡಿಕಲ್ ಕಾಲೇಜಿನ ಸಿಬ್ಬಂದಿಗಳು ಮತ್ತು ಆಯುರ್ವೇದ ಫಾರ್ಮಸಿ ಎಲ್ಲ ಹಿರಿಯ ಅಧಿಕಾರಿಗಳೇ, ಮಾಧ್ಯಮದ ಮಿತ್ರರೇ, ಇಲ್ಲಿ ನಡೆದಿರ್ತಕ್ಕಂಥ ಸ್ಟೂಡೆಂಟ್ ಮತ್ತು ಪೇರೆಂಟ್ಸ್ ಅವರೇ, ನಾನು ಹೆಚ್ಚಿಗೇನು ಮಾತಾಡುವುದಿಲ್ಲ. ತುಂಬ ಸಮಯ ಆಗಿದೆ. ನಮ್ಮ ಪೊಲೀಸ್ ಅಧಿಕಾರಿಗಳು ಒಂದು ನಿಮಿಷವೂ ಕೂಡ ಪುರುಸೊತ್ತಿಲ್ಲದವರು. ನಾನು ಅವ್ರನ್ನ ಚಲನವಲನಗಳನ್ನ ನೋಡ್ತಾ ಇದ್ದೀನಿ. ಫೋನು ಆನ್ಸರ್ ಮಾಡ್ತಾರೆ, ಕೆಲವರಿಗೆ ಮಾಡುವುದಿಲ್ಲ. ನಾನು ಹೆಚ್ಚಿನ ಒಂದೆರಡು ನಿಮಿಷ ತಗೊಳ್ತೀನಿ ಅಷ್ಟೇ. ನಾನು ಒಂದು ಮಾತು ಹೇಳ್ತೀನಿ. ಪೇರೆಂಟ್ಸ್ಗಳು ನನ್ನ ಈ ಮೆಡಿಕಲ್ ಕಾಲೇಜ್, ಆಯುರ್ವೇದ ಮೆಡಿಕಲ್ ಕಾಲೇಜಿಗೆ ತಮ್ಮ ಮಕ್ಕಳನ್ನು 16, 17, 18 ವರ್ಷ ತಮ್ಮ ಮನೆಯಲ್ಲಿ ತಮ್ಮ ಜೊತೆಯಲ್ಲಿ ಸಾಕಿ ಬೆಳೆಸಿ ಪೋಷಿಸಿ ಇವತ್ತು ಕಣಚೂರು ಸಂಸ್ಥೆಗೆ 5 ವರ್ಷಕ್ಕೆ ನೀವು ನಮ್ಮ ಮಡಿಲಿಗೆ ಹಾಕಿದ್ದೀರಿ ನಿಮ್ಮ ಮಕ್ಕಳನ್ನ. ನಾನು ನಿಮಗೆ ಒಂದೇ ಮಾತಿನಲ್ಲಿ ಹೇಳ್ತೇನೆ, ಅತ್ಯುತ್ತಮವಾಗಿ ಈ ಸಂಸ್ಥೆಯಲ್ಲಿ ಕಲಿತು ಅತ್ಯುತ್ತಮವಾಗಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಬಿರುದು ತಗೊಂಡು ನಿಮ್ಮ ಮನೆಗೆ ಬರುವವರೆಗೆ ಅದರ ಭದ್ರತೆ ನಾನು ಮತ್ತು ನಮ್ಮಲ್ಲಿರುವ ಸಂಸ್ಥೆಯ ಎಲ್ಲ ಹಿರಿಯ ಅಧಿಕಾರಿಗಳು, ಡಾಕ್ಟ್ರುಗಳು ಮತ್ತು ನನ್ನ ಪುತ್ರ ಮತ್ತು ಮಿಗಿಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಂದು ಅವೇರ್ನೆಸ್ ಆಗಿದೆ. ನಾನು ಅವರ ಮುಕ್ತವಾಗಿ ಹೇಳುವಂಥದ್ದಲ್ಲ, ಆದರೂ ಹೇಳಿಯೇ ಬಿಡಬೇಕಾಗ್ತದೆ ಕಾರಣಾಂತರಗಳಿಂದ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳುವ ಹೆಸರುವಾಸಿ ಎಲ್ಲರಿಗೂ ಗೊತ್ತಿದೆ. ನಾವೆಲ್ಲ ಬುದ್ಧಿವಂತರು. ಯಾರೂ ಕೂಡ ನಮ್ಮನ್ನು ಯಾವ ಧರ್ಮದಲ್ಲಿಯೂ ಕೂಡ ಒಬ್ಬ ಧರ್ಮೀಯರನ್ನು ನನ್ನ ಲೀಡ್ರು ಅಂತೇಳಿ ಒಪ್ಪಿಕೊಂಡಿದ್ದು ಈ ಸಮಾಜ ಇಲ್ಲ. ಹಾಗೆ ಒಪ್ಪಿಕೊಳ್ಬೇಕಾದ್ರೆ ನಾವು ಮುಸ್ಲಿಂ ಸಮಾಜ ಉಳ್ಳಾಳ ದರ್ಗಾದಲ್ಲಿ 60 ವರ್ಷ ಡ್ಯೂಟಿ ಮಾಡಿದಂಥ ತಂಗಳ್ರವರಿದ್ದರು. ಅವ್ರನ್ನೂ 100% ಮುಸಲ್ಮಾನರು ಒಪ್ಪಿಲ್ಲ ನನ್ನ ಲೀಡ್ರು ಅಂತೇಳಿ. ಹಾಗೆ ಎಲ್ಲ ಸಮಾಜದಲ್ಲೂ ಹಾಗೆ ಜನಾರ್ದನ ಪೂಜಾರಿ ಅವರಿದ್ದರು, ಎಲ್ಲರೂ ಒಪ್ಪಿಲ್ಲ, ಕೆಲವರು ಒಪ್ತಾರೆ. ಆದರೆ ಇವತ್ತು ಜನಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಜನಗಳಿಗೆ ಒಂದು ಥರ ಗೌರವ ಅಥವಾ ಹೆದರಿಕೆ ಏನು ಅಂತ 2ರಿಂದ 1, ಅದು ಯಾವುದು ಅಂತ ನಾನು ಹೇಳುವುದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿದರೆ ಅಥವಾ ಕಾನೂನಿಗೆ ವಿರುದ್ಧವಾಗಿ ಮಾತಾಡಿದರೆ ನನ್ನನ್ನು ಪೊಲೀಸ್ ಇಲಾಖೆ ಬಿಡುವುದಿಲ್ಲ ಅಂತ ಹೇಳುವ ಒಂದು ಖಾಟಿ ಶಬ್ದ ಇವತ್ತು ಅವೇರ್ನೆಸ್ ಆಗಿದೆ. ಅದರಿಂದ ಅದು ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯದು. ಈ ಜಿಲ್ಲೆಯಲ್ಲಿ ಯಾವುದೇ ಥರದ ಅಹಿತಕರ ಘಟನೆ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂದ ಮೇಲೆ, ಸುಧೀರ್ ಕುಮಾರ್ ರೆಡ್ಡಿ ಅವರು ಬಂದ ಮೇಲೆ ನಡೆದಿಲ್ಲ, ಇನ್ನು ಮುಂದಕ್ಕೆ ನಡೆಯುವುದೂ ಇಲ್ಲ ಅವರು ಇರುವವರೆಗೆ ಅಂತ ಹೇಳುವ ಭರವಸೆ ಇಲ್ಲಿಯ ರಾಜಕಾರಣಿಗಳು, ಸಾಮಾನ್ಯ ಜನಗಳು, ನಾವು ಎಲ್ಲರಿಗೂ ತಿಳಿದಂಥ ವಿಚಾರ. ಇದು ಕೂಡ ನಿಮಗೆ ಅತ್ಯಂತ ಗೌರವದ, ಅತ್ಯಂತ ಸೆಕ್ಯೂರಿಟಿ ಇರುವಂಥ ಪ್ರಶ್ನೆ. ಯಾಕೆಂತ ಹೇಳಿದರೆ ಪೊಲೀಸಿನವರೇ ಹೆದರಿಕೆ ಜನಸಾಮಾನ್ಯರಲ್ಲಿ ಇದ್ದರೆ ಆ ಊರು, ಆ ಟೌನು, ಆ ಸಿಟಿ ಅತ್ಯುತ್ತಮವಾಗಿ ಜೀವನ ನಡೆಸಲಿಕ್ಕೆ ಸಾಮಾನ್ಯ ಜನಗಳಿಗೆ ಆಗ್ತದೆ ಅಂತ ಹೇಳುವ ಮಾತನ್ನು ಹೇಳಿ, ನೀವು ಯಾವುದೇ ಭಯಪಡುವ ಅಗತ್ಯ ಇಲ್ಲ, ಯಾವುದೇ ಆಲೋಚನೆ ಮಾಡುವ ಅಗತ್ಯ ಇಲ್ಲ. ಬರುವ 5 ವರ್ಷ ನಿಮ್ಮ ಮಕ್ಕಳು ಅತ್ಯಂತ ಸುಂದರವಾಗಿ ಅತ್ಯುತ್ತಮವಾಗಿ ಕಲಿತು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಸರ್ಟಿಫಿಕೇಟ್ ತಗೊಂಡು ನಿಮ್ಮ ಮನೆಗೆ ತಲುಪ್ತಾರೆ ಅಂತ ಹೇಳುವ ಭರವಸೆಯ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. Thank you, sir, for your inspiring leadership.